ಬದಲಾಗ್ತಾರೆ ಅನ್ನೋದನ್ನು ಚನ್ನಗಿರಿ ಶಾಸಕ ಈಗ ನವಂಬರ್ ಕ್ರಾಂತಿ ಅಂತ ಹೇಳ್ತಾಯಿದ್ರು. ನಾನು ದಿಲ್ಲಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದೆ, ಕ್ರಾಂತಿ ಇಲ್ಲ ಪ್ರಾಂತಿ ಇಲ್ಲ. ಯಾರು ನವಂಬರ್ ಕ್ರಾಂತಿ ಅಂತ ಇದ್ರು, ನವಂಬರ್ ಆದಮೇಲೆ ಅವ್ರಿಗೆ ವಾಂತಿ ಭೇದಿ ಶುರುವಾಗ್ತದೆ ಅಂತ ಹೇಳಿದೆ. ಅದು ನವಂಬರ್ ಮುಗೀತು, ಡಿಸೆಂಬರ್ ಮುಗೀತು, ಈ ಸಂಕ್ರಾಂತಿ ನೆನ್ನೆಗೆ ಮುಗೀತು. ಈಗ ಯಾವುದಿದೆ? ಈಗ ಯಾವುದಿದೆ ನೀವು ಹೇಳಪ್ಪ. ಉಗಾದಿಗೆ ಇನ್ನು ಎಷ್ಟು ತಿಂಗಳು ಬಾಕಿ ಇದೆ? ಮಾರ್ಚಲ್ಲಿ ಬಾಕಿ ಇದೆ. ಮಾರ್ಚಲ್ಲಿ ಅದು ಮಾರ್ಚು ಹೋಗ್ತದೆ. ಅದು ಈಗ ನಾನು ಒಂದೇ ಹೇಳೋದು, ಆ ಮುಖ್ಯಮಂತ್ರಿ ಕುರ್ಚಿದಲ್ಲಿ ಮನೆ ಸಿದ್ದರಾಮಯ್ಯ ಅವರು ಕೂತಿದ್ದಾರೆ, ಕುರ್ಚಿ ಖಾಲಿ ಇಲ್ಲ. ಆ ಕುರ್ಚಿ ಸಿದ್ದರಾಮಯ್ಯಗೆ ಬದಲಾವಣೆ ಮಾಡಬೇಕಂದ್ರೆ ನಮ್ಮಿಂದ ನಿಮ್ಮಿಂದ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಹೈಕಮಾಂಡ್ ಪಕ್ಷ, ಹೈಕಮಾಂಡಿಂದ ಮಾತ್ರ ಸಾಧ್ಯ. ಮಲ್ಲಿಕಾರ್ಜುನ ಖರ್ಗೆಯಿಂದ, ಸೋನಿಯಾ ಗಾಂಧಿಯಿಂದ, ರಾಹುಲ್ ಗಾಂಧಿಯಿಂದನೇ ಸಾಧ್ಯ. ನಮ್ಮ ಹೈಕಮಾಂಡ್ ಏನು ನಿರ್ಧಾರ ಮಾಡ್ತಾರೆ ಅದಕ್ಕೆಲ್ಲ ನಾವು ಬದ್ಧ. ಯಾವುದು ಇಲ್ಲ. ಈಗ ಏನಾಗಿದೆ, ರಾಹುಲ್ ಗಾಂಧಿಯವರು ಮೊನ್ನೆ ದಿನ 2 ದಿನ ಹಿಂದೆ, ನನ್ನ ಅನಿಸಿಕೆ ಸೋಮವಾರನೋ ಮಂಗಳವಾರ ಇರ್ಬೋದು, ಮಂಗಳವಾರ ದಿನ ರಾಹುಲ್ ಗಾಂಧಿಯವರು ದಿಲ್ಲಿಯಿಂದ ಮೈಸೂರು ಬಂದು, ಮೈಸೂರಿಂದ ಹೆಲಿಕಾಪ್ಟ್ರಲ್ಲಿ ತಮಿಳ್ನಾಡಲ್ಲಿ ಒಂದು ಸ್ಕೂಲ್ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಹೋಗಿದ್ರು. ಅದೇನೋ ಯಾವಾಗ ಚುನಾವಣೆ ಟೈಮಲ್ಲಿ ಮಾತು ಕೊಟ್ಟಿದ್ದಂದರೆ ನಿಮ್ಮ ಆ್ಯನ್ಯುವಲ್ ಡೇ ಕಾರ್ಯಕ್ರಮ ಬರ್ತೀರಂತ. ಆ ಕಾರ್ಯಕ್ರಮ ಹೋಗೋಕ್ಕೆ ಅಲ್ಲಿ ಬಂದು, ಅಲ್ಲಿಂದ ಹೆಲಿಕಾಪ್ಟ್ರಲ್ಲಿ ಹೋಗಿ ವಾಪಸ್ ಬಂದು ತಿರ್ಗಾ ದಿಲ್ಲಿಗೆ ಹೋಗಿದ್ದಾರೆ. ಆವಾಗ ಸಹಜ, ರಾಹುಲ್ ಗಾಂಧಿಯವರು ನಮ್ಮ ನಾಯಕರನ್ನ ನಮ್ಮ ಕಾಂಗ್ರೆಸ್ ಪಕ್ಷ ಪದ್ಧತಿ ಅದು. ನಮ್ಮ ನಾಯಕರು ಬಂದರೆ ಯಾರನ್ನ ಮುಖ್ಯಮಂತ್ರಿ ಇರಲಿ, ನಮ್ಮ ಪಕ್ಷದ ಸಚಿವರಿರಲಿ, ಮುಖಂಡರು ಇರಲಿ, ಅವ್ರು ಹೋಗಿ ಎಲ್ಲರೂ ಭೇಟಿ ಮಾಡ್ತಾರೆ. ರಿಸೀವ್ ಮಾಡಿ ಕಳಿಸ್ಕೊಡೋವರೆಗೂ ನಾವು ಅಲ್ಲೇ ಇರ್ತೀವಿ. ಬರೀ ಮುಖ್ಯಮಂತ್ರಿಗಳು ಇಲ್ಲ, ಮುಖ್ಯಮಂತ್ರಿಗಳು ಇದ್ದರು, ಉಪಮುಖ್ಯಮಂತ್ರಿಗಳು ಇದ್ದರು, ಜಾರ್ಜ್ ಅವರು ಅಲ್ಲೇ ಇದ್ದರು, ಮಾದೇವಪ್ಪ ಅಲ್ಲೇ ಇದ್ದರು, ಪ್ರಿಯಾಪಟ್ನ ವೆಂಕಟೇಶ್ವರ ಇದ್ದರು, ಸಚಿವರು ಎಲ್ಲರೂ ಇದ್ದರು. ಬಿ ಜೆ ಪಿಗೆ ಏನು ರೀ ಕೆಲಸ? ಬಿ ಜೆ ಪಿ ಅದು ಬಿಟ್ಟು ಏನಿದೆ? ಈಗ ಬಿ ಜೆ ಪಿಯಲ್ಲಿ ಏನಾಗಿದೆ, ಬಿ ಜೆ ಪಿ ಪದ್ಧತಿ ತಮಗೆಲ್ಲ ಗೊತ್ತಿರ್ಬೋದು. ವರ್ಷಕ್ಕೆ ಮುಖ್ಯಮಂತ್ರಿ ಬದಲಾವಣೆ ಮಾಡಿರೋದು ಆ ಪದ್ಧತಿ ಬಿ ಜೆ ಪಿಯಲ್ಲಿರೋ ಪದ್ಧತಿ ತಾವು ನೋಡಿರ್ಬೋದು. 2008ರಿಂದ 13ವರೆಗೂ 3 ಜನ ಮುಖ್ಯಮಂತ್ರಿನ ಬದಲಾವಣೆ ಮಾಡಿದ್ದಾರೆ. ಯಡಿಯೂರಪ್ಪ ಅವರು 2 ವರ್ಷ 3 ವರ್ಷ ಏನೋ ಇದ್ದರು, ಸದಾನಂದ ಗೌಡರು 1 ವರ್ಷಕ್ಕಿದ್ರು, ಜಗದೀಶ್ ಶೆಟ್ಟರು 1 ಇದ್ದರು. ಮೊನ್ನೆ ಸಮ್ಮಿಶ್ರ ಸರ್ಕಾರ ಯಾವತ್ತೂ ಕರ್ನಾಟಕದಲ್ಲಿ ಮ್ಯಾಂಡೇಟ್ ಕೊಟ್ಟಿಲ್ಲ ಬಿ ಜೆ ಪಿಗೆ. ಆಪರೇಷನ್ ಕಮಲ ಮಾಡಿದರೆ ಸರ್ಕಾರ ರಚನೆ ಮಾಡಿರೋದು. 2008 ಆಪರೇಷನ್ ಕಮಲ ಮಾಡಿದರೆ ಸರ್ಕಾರ ರಚನೆ ಮಾಡಿರೋದು. 2019 ಆಪರೇಷನ್ ಕಮಲ ಮಾಡಿನೇ ಸರ್ಕಾರ ರಚನೆ ಮಾಡಿರೋದು. ಹೌದು ತಾನೆ? ಮ್ಯಾಂಡೇಟ್ ಜನ ಯಾವತ್ತೂ ಕೊಟ್ಟಿಲ್ಲ. ಅದಲ್ಲೂ ಇವರು 2-3 ಮುಖ್ಯಮಂತ್ರಿಗಳು ಮಾಡ್ಕೊಂಡು ಬಂದಿದ್ದಾರೆ. ಅದಾದಮೇಲೆ 2019 ಯಡಿಯೂರಪ್ಪ ಅವರು 2 ವರ್ಷ ಮುಖ್ಯಮಂತ್ರಿ ಇದ್ದರು, ಬಸವರಾಜ ಬೊಮ್ಮಾಯಿ ಇವರು. ಆ ಕಾಂಗ್ರೆಸ್ ಪಕ್ಷದ ಪದ್ಧತಿ ಅದು. ಅವ್ರದ್ದು ಮೊದಲೇ ಅವ್ರ ಪಕ್ಷದಲ್ಲಿ ನೋಡ್ಕೊಳ್ಳೋಕೆ ಹೇಳಿ. ಯಾರು? ಈಗ ಡಿ ಕೆ ಶಿವಕುಮಾರು ಆವಾಗಲೂ ದಿಲ್ಲಿಗೆ ಹೋಗ್ತಾ ಇರ್ತಾರೆ. ಅವ್ರ ಇಲಾಖೆ ಸಂಬಂಧಪಟ್ಟಂಗೆ ಮೀಟಿಂಗ್ಗಳು ಏನಾಗೋದು, ದೊಡ್ಡ ಇಲಾಖೆ ಅದು. ಅವ್ರು ನೀರಾವರಿ ಮಂತ್ರಿ ಆಗಿದ್ದಾರೆ, ದೊಡ್ಡ ಇಲಾಖೆ ಇದೆ. ಆ ಸಂಬಂಧಪಟ್ಟ ಕೆಲಸಕ್ಕೆ ಅವರು ಆವಾಗ ದಿಲ್ಲಿಯಲ್ಲಿ ಹೋಗ್ತಾರೆ. ಆ ದಿಲ್ಲಿಯಲ್ಲಿ ಯಾರು ಹೋದ್ರೂ, ಈಗ ನಾನು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಕೆಲಸಕ್ಕೆ ಹೋಗಿದ್ರೂ ಪದ್ಧತಿ ಅದು, ಕಾಂಗ್ರೆಸ್ ಪಕ್ಷ ಪದ್ಧತಿ. ಯಾರನ್ನ ಹೈಕಮಾಂಡಲ್ಲಿ ಹೆಡ್ ಕ್ವಾರ್ಟ್ರಲ್ಲಿದ್ದರೆ ಭೇಟಿ ಆಗೋದು ಪದ್ಧತಿ. ನಾವು ಹೋದ ತಕ್ಷಣ ಪ್ರಯತ್ನ ಮಾಡ್ತೀವಿ. ರಾಹುಲ್ ಗಾಂಧಿ ಇದ್ದಾರಾ, ಅಪಾಯಿಂಟ್ಮೆಂಟ್ ಕೇಳ್ತೀವಿ. ವೇಣುಗೋಪಾಲ್ ಸರ್ ಇದ್ದಾರಾ, ಅಪಾಯಿಂಟ್ಮೆಂಟ್ ಕೇಳ್ತೀವಿ. ಸುರ್ಜೇವಾಲ ಇದ್ದಾರಾ, ಅಪಾಯಿಂಟ್ಮೆಂಟ್ ಕೇಳ್ತೀವಿ. ಯಾರೋದ್ರೂ ಅದೇ ಅಷ್ಟೇ, ನಾನು ಹೋದ್ರೂ ಅಷ್ಟೇ. ಆ ಪದ್ಧತಿ ಅಲ್ಲಿ ದಿಲ್ಲಿಗೆ ಹೋದರೆ ಹೆಡ್ ಕ್ವಾರ್ಟರಲ್ಲಿ ಯಾರು ಇದ್ದರೆ ಭೇಟಿ ಮಾಡಬಾರ್ದು. ಅದು ಪದ್ಧತಿ ಯಾವತ್ತಿಂದ ಬಂದಿರೋದು ಅದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.